ಅನಿಕಾ ನಿಂತ್ಕೋ. ಯಾರು ಋಷಿ? ನಾನು ಕೇಳೋದಕ್ಕೆ ಉತ್ತರ ಕೊಡು. ನಿನ್ನೆ ನಿನ್ ಕಾರು ಕಾಲೇಜ್ ಹತ್ರ ಇತ್ತು ತಾನೆ? ಅದು ಋಷಿ, ಬಟ್ ನೀನ್ ಯಾಕೆ ಕಾಲೇಜ್ ಹತ್ರ ಬಂದಿದ್ದೆ? ಅದು ನಿನ್ಗೆ ಬೇಡದೇ ಇರೋ ವಿಷಯ. ನಾನ್ ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ಕಮ್ಲಿ ಫೇಲ್ ಆಗೋದಕ್ಕೆ ನೀನೇ ತಾನೇ ಕಾರಣ. ಚೆನ್ನಾಗಿದೆಯಲ್ಲ, ಇನ್ ಮುಂದೆ ಅವ್ರಿಗೆ ಕಾಮನ್ ಕೋಲ್ಡ್ ಆದ್ರು ರೂಮಲ್ಲಿ ರಿಬ್ಬನ್ ಕಳ್ದೋದ್ರು ನನ್ನೇ ಪ್ರಶ್ನೆ ಮಾಡ್ತೀರಾ ಅನ್ಸುತ್ತೆ. ಅಲ್ಲ ಋಷಿ, ಥಿಂಕ್, ವೈ ಶುಡ್ ಐ ಡೂ ದ್ಯಾಟ್? ಅವಳಿಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಫೇಲ್ ಆಗಿದ್ದಾಳೆ. ಇದನ್ನ ಒಪ್ಕೊಂಡು ಅವಳನ್ನ ಓದಿಸಿ. ಋಷಿ ಸರ್, ಕೆಸರಿನ್ ಕಮಲಿ ದೇವ್ರ ಹತ್ರ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತ ಬೇಡ್ಕೋತಿದ್ಯಾ? ನೀನೇ ಹೇಳ್ದ್ಯಲ್ಲ ಫಸ್ಟ್ ಕ್ಲಾಸ್ ಬರುತ್ತೆ ಅಂತ. ಇನ್ ಯಾಕೆ ದೇವ್ರ ಹತ್ರ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಕಮಲಿ? ಕಮ್ಲಿ, ಕಮಲಿ, ಏನೇ ಇದೆಲ್ಲ? ನಿಂಗೆ ಕಮ್ಲಿ ಏನಿದೆಲ್ಲ? ಸರ್, ಇದು ಸರ್ ನನ್ನ ಪೇಪರು. ನಾನ್ ಬರ್ದಿದ್ದ ಆನ್ಸರ್ ಪೇಪರ್ ಇದೆ ಸರ್. ವಾಟ್? ಸರ್, ನಾನ್ ಬರ್ದಿದ್ದೆ ಸರ್. ಇದೆ ನನ್ನ ಹ್ಯಾಂಡ್ ರೈಟಿಂಗ್. ಇದು ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾ? ಬನ್ನಿ ನನ್ನ ಜೊತೆ. ಇಂಗ್ಲಿಷ್ಗಿಂತ ಕನ್ನಡದಲ್ಲೇ ಪದ್ಯ ಚೆನ್ನಾಗಿದೆಯಂತೆ ಅವಳಿಗೆ. ಹಾಗಿದ್ರೆ ಇಂಗ್ಲಿಷ್ ಕಲಿಯೋಕೆ ನನ್ ಕಾಲೇಜ್ಗೆ ಯಾಕೆ ಬರ್ಬೇಕಿತ್ತು?
ಊರಲ್ಲೇ ಕುರಿ ಮೇಯಿಸ್ತಾ ಸರ್ ಬಂದೆ ಸರ್ ನಮಸ್ಕಾರ ಸರ್. ಎಷ್ಟೊತ್ತಿಗೆ ಬರ್ತೀನಿ ಅಂದಿದ್ರಿ? ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ? ಬೆಳಗ್ಗೆ ಗೆಸ್ಟ್ ಹೌಸ್ ಹತ್ರ ಬರ್ತೀನಿ ಅಂದ್ರೆ ಅಲ್ಲೂ ಬರ್ಲಿಲ್ಲ, ಇಲ್ಲಿ ಇರ್ತೀನಿ ಅಂದ್ರೆ ನಾನು ಇಲ್ಲಿ ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಯಾಕೆ ಇಷ್ಟು ಲೇಟು? ಸರ್ ನಾನು ಟೈಮ್ ಸರ್, ಈ ಕಿತ ಕ್ಷಮಿಸ್ಬಿಡಿ ಸರ್. ನೀವು ಇದಕ್ಕಿಂತ ಫೋನ್ ಮಾಡಿಬಿಡ್ರ ಸರ್. ನಾನು ಬೇರೆ ಪಕ್ಕದೂರಲ್ಲಿದ್ದೆ ಸರ್. ಸರ ಅಂತ ಮನೆಗೆ ಓಡ್ ಬಂದೆ ಸರ್. ಬಟ್ಟ ಹಸು ಸರ್, ಅರ್ಕ ಪರ್ಕ ಅಂತ ಸಿಕ್ಕಿದೆ ನಾನು ತಿನ್ಕೊಬಿಟ್ನ ಸರ್ ಅಂತ ನಿಮ್ಮ ಹತ್ರ ಬಂದ್ಬಿಟ್ಟೆ ಸರ್. ಯಾಕೆ ಲೇಟು ಅಂತ ಕೇಳಿದ್ರೆ ಜಾತಕ ಹೇಳ್ತೀರಾ? ಸರಿ, ಅವ್ರ ಹತ್ರ ಇನ್ನೊಂದ್ಸರಿ ಮಾತಾಡಿದ್ರಾ? ಆ ತಾತ ಏನ್ ಹೇಳಿದ್ರು? ಆತನ? ಓ ಅವರಾ ಸರ್, ನಿಮ್ಗೆ ಇನ್ನ ವಿಷಯ ಗೊತ್ತಿಲ್ವಾ? ಏನು? ಆ ತಾತ ತೀರ್ಕೊಂಬಿಟ್ರು ಸರ್. ಅವ್ರ ಮಗಳು ಸರೋಜಕ್ಕನೆ ಎಲ್ಲ ನೋಡ್ಕೊತಾ ಇರೋದು. ಓಹ್ ಹೌದಾ? ಸರಿ, ಅವ್ರ ಹತ್ರನೇ ಮಾತಾಡೋದಲ್ವಾ? ಸರ್ ಮಾತಾಡಿದೆ ಸರ್. ಅವ್ರ ಮಗಳು ಜಮೀನ್ ವಿಷಯ ಮಾತಾಡಿದ ತಕ್ಷಣನೇ 3 ಜನ ಎಲ್ಲ ಸೇರಿಸಿ ಮನೆಗೆ ಪಂಚಾಯತ್ಗೆ ಮಾಡ್ಬಿಟ್ರು ಸರ್. ಅದಕ್ಕೆ ಸುಮ್ಕೆ ಅಲ್ಲಿಗೆ ಯಾಕೆ ಹೋಗೋದು ಅಂತ ನಾನೇ ಹೋಗ್ಲಿಲ್ಲ ಸರ್. ಸರಿ ಹೋಯ್ತು, ನಿಮ್ಗೂ ಉರ್ಮಿಳಾಗೋ ಮಾತಾಡೋದಿಕ್ ಬರಲ್ಲ. ನಡೀರಿ, ಅವ್ರ ಮನೆ ತೋರಿಸಿ, ನಾನೇ ಮಾತಾಡ್ತೀನಿ. ಸರ್ ಅವ್ರ ಮನೆ ಹತ್ರ ಕಾರ್ ಹೋಗಲ್ಲ, ಮನೆ ಇಲ್ಲೇನೆ, ನಡ್ಕೊಂಡು ಹೋಗಲ್ಲ ಬನ್ನಿ ಸರ್. ಸರಿ ಬನ್ನಿ. ಗೌರಿ ಅನ್ನೋ ಹೆಸರಲ್ಲಿ ಅರ್ಚನೆ ಆಗ್ಬೇಕಾಗಿತ್ತು. ಗೌರಿ ಯಾರು? ಗೌರಿ ನನ್ನ ಹೆಂಡತಿ. ನನ್ನ ಅವ್ರಿನ್ನೂ ಮತ್ತಿಲ್ಲ. ನಾನು ಕಮ್ಲಿ ಇನ್ನ ಬದುಕಿದೀವಿ ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬೋದು? ಇದೇ ಮನೆ ಸರ್. ಹೇಳಿ ಸರ್, ಏನ್ ಡಿಸಿಷನ್ ತಗೊಂತೀರಾ? ಓಕೆ, ಗಿವ್ ಮಿ ಸಮ್ ಟೈಮ್. ಯೋಚನೆ ಮಾಡಿ ಐ ವಿಲ್ ಟೇಕ್ ಎ ಡಿಸಿಷನ್. ಎಕ್ಸ್ಕ್ಯೂಸ್ ಮೀ ಸರ್, ನೀವ್ ಯೋಚನೆ ಮಾಡೋದಕ್ಕೆ ಎಲ್ಲಿಗೆ ಫೋನ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾರಿ ಸರ್, ಈ ವಿಷಯದಲ್ಲಿ ನಮ್ಗೆ ಟೈಮ್ ತಗೊಳ್ಳೋದಕ್ಕಾಗಲ್ಲ. ಏನೇ ಆದ್ರೂ ಇಲ್ಲೇ ನನ್ನ ಮುಂದೆನೆ ಡಿಸೈಡ್ ಆಗ್ಬೇಕು. ಹೇಳಿ ಸರ್, ಆಸ್ ಎ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ಕಮಲಿಗೆ ರೀ ಎಕ್ಸಾಮ್ ಕೊಡೋದಕ್ಕೆ ಆಗತ್ತಾ ಇಲ್ವಾ? ಓಕೆ, ರೀ ಎಕ್ಸಾಮ್ ಮಾಡೋಣ. ಆದ್ರೆ ಒಂದು ಕಂಡೀಷನ್, ಈ ಸರ್ತಿ ಎಕ್ಸಾಮಿನೇಷನ್ 50 ಮಾರ್ಕ್ಸ್ ಇರೋಲ್ಲ, 100 ಮಾರ್ಕ್ಸ್. ಒನ್ ಮೋರ್ ಥಿಂಗ್ ಸರ್, ಇವಳೊಬ್ಬಳಿಗೆ 2ನೇ ಸಲ ಎಕ್ಸಾಮಿನೇಷನ್ ಕೂರಿಸ್ತಾ ಇರೋದ್ರಿಂದ ಕಾಲೇಜ್ ಫ್ಯಾಕಲ್ಟಿ ಹೇಳಲೇಬೇಕಾಗತ್ತೆ. ನೀವೇ ಹೇಳಿದಾಗೆ ಇವಳು ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ? ಫಸ್ಟ್ ಕ್ಲಾಸ್ ಬಂದ್ರೆ ಮಾತ್ರ ಇವಳಿಗೆ ಸೀಟ್ ಗ್ಯಾರಂಟಿ. ಸರ್ ಅದೇ ಹೇಗೆ ಸರ್? 100 ಮಾರ್ಕ್ಸ್ಗೂ ಬರ್ದು ಫಸ್ಟ್ ಕ್ಲಾಸು ಬರ್ಬೇಕಂದ್ರೆ ಕಷ್ಟ ಆಗ್ಬೋದು ಸರ್. ನಮಸ್ತೆ. ಓ ಸರ್ ನಮಸ್ಕಾರ. ಇವರು ನನ್ನ ಸ್ಟೂಡೆಂಟ್ಸು, ಒಂದು ಸ್ಪೆಷಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಯಾವುದೇ ಬುಕ್ ಬೇಕಂದ್ರೂ ಕೊಡಿ. ಆಯ್ತು ಸರ್. ಕಮ್ಲಿ ಅವರೇ, ನಿಮ್ಗೆ ಯಾವ ಬುಕ್ ಬೇಕೋ ಅದನ್ನ ತಗೊಂಡು ರೆಫರ್ ಮಾಡಿ. ನಾನು ಹಿಂಗೆ ಬರ್ತೀನಿ. Come, let's go. ಏನ್ರಮ್ಮ ಎಲ್ಲ ಓದ್ಕೊಂಡಾಯ್ತಾರ? ಲೈಬ್ರರಿ ಟೈಮ್ ಮುಗೀತು, ನಡೀರಿ. ಸರ್, ಇವಾಗ ತಾನೇ ಓದ್ಕೊಳ್ಳಕ್ ಕುತ್ಕೊಂಡಿವ್ನಿ, ಓದ್ಕೊಂಡು ಹೋಯ್ತೀನಿ ಸರ್. ಈಗ ನೀನು ಓದ್ಕೊಂಡು ನಾನು ಇನ್ನು ಲೈಬ್ರರಿ ಯಾವಾಗ ಬಂದ್ ಮಾಡ್ಬೇಕು? ನಡೀರಿ. ಅಯ್ಯೋ, ರಿಷಿ ಸರ್ ಹೇಳಿದ್ರಲ್ಲ ಸ್ಪೆಷಲ್ ಎಕ್ಸಾಮ್ ಓದ್ಕೋಬೇಕು ಅಂತ, ಇನ್ನೇನು? ಹಲೋ,
ಅವ್ರು ಹೇಳಿದ್ದು ನಿಮಗೆ ಯಾವ ಪುಸ್ತಕ ಬೇಕೋ ಅದನ್ನ ಕೊಡಿ ಅಂತ. ನಮ್ಮ ಲೈಬ್ರರಿಗೆ ಒಂದು ಟೈಮ್ ಅಂತ ಇರುತ್ತೆ. ನಾನು ಇಲ್ಲಿ ನನ್ನ ಟೈಮನ್ನು ಒಂದು ಫಾಲೋ ಮಾಡಬೇಕೋ ಬೇಡವೋ? ಸರ್, ಪರೀಕ್ಷೆಗೆ ಓದ್ಕೊಳಕ್ಕೆ ನನ್ನ ತವ ಪುಸ್ತಕ ಇಲ್ಲ. ಓಸಿ ಬಿರ್ಬಿರ್ನೆ ಓದ್ಕೊಂಡು ಹೊಂಟೈತೀನಿ ಸರ್. ನೀವು ಹೀಗೆ ಹೇಳಿದ್ರೆ ಕೇಳೋದಿಲ್ಲ ರೀ. ಸೆಕ್ಯೂರಿಟಿ, ಇವ್ರು ಟೈಮ್ ಆದ್ರೂ ಇಲ್ಲಿಂದ ಹೊರಗೆ ಹೋಗ್ತಾ ಇಲ್ಲ. ಇವ್ರನ್ನ ಆಚೆ ಕಳಿಸ್ರಿ. ನಂಗ್ ಬರ್ತಾ ಇರೋ ಕೋಪಕ್ಕೆ ಅವಳು ಕುತ್ಕೆ ಸಿಕ್ಕಿ ಸಾಯಿಸ್ಬಿಡ್ಬೇಕು ಅನ್ಸ್ತೈತೆ. ಬೀದಿ ದೀಪ ಏನು ಮಾಡಕ್ಕಿಲ್ಲ ಅಂದೆ, ಈಗ ನೋಡ್ದ ಓದಕ್ ಒಂದ್ ಜಾಗನೂ ಇಲ್ದಂಗ್ ಮಾಡ್ಬಿಟ್ಲು. ಬೀದಿ ದೀಪದಲ್ಲಿ ಓದಿದ್ರೆ ನೊಬೆಲ್ ಪ್ರೈಸ್ ತಗೋಬಹುದು ಅಂತ ಅನ್ಕೊಂಡಿದ್ದಳು ಏನೋ. ಈಗ ನಾಳೆ ಎಕ್ಸಾಮ್ ಅಲ್ಲಿ ಅವಳಿಂದ ಪಾಸ್ ಆಗಕ್ಕಾಗಲ್ಲ. ಇನ್ನು ಫಸ್ಟ್ ಕ್ಲಾಸ್ ಸಾಧ್ಯನೇ ಇಲ್ಲ. ಬನ್ರೆ, ಇನ್ಮೇಲೆ ಈ ಕೆಸರಿನ ಕಮಲಿ ಜೀವನದಲ್ಲಿ ಬರೀ ಕತ್ಲೆ. ಬಾ ಕಮಲಿ, ಇನ್ ದಿಗ್ಲಿಲ್ಲ ಕಣವಿ. ಈಗ ಏನಾದ್ರೂ ಆಗತ್ತೆ ಅಂತ ಡೌಟ್ ಅಲ್ಲೇ ಬಂದೆ. ನಾನು ಅನ್ಕೊಂಡಿದ್ದು ನಿಜಾನೇ ಆಯ್ತು. ಕಮಲಿ ಅವರೇ, ಈಗಾಗಲೇ ತುಂಬಾ ಟೈಮ್ ವೇಸ್ಟ್ ಆಗಿದೆ. ಹೆಡ್ಲೈಟ್ ಆನ್ ಅಲ್ಲಿದೆ, ನೀವು ಓದ್ಕೊಳ್ಳಿ. ನೋಡಿ, ನಿಮ್ ಕೈ ಏನು ಆಗಲ್ಲ ಅಂದ್ರೆ ಏನ್ರಿ ಅರ್ಥ ಅದು? ವಾಟ್? ಹೆಲ್ಪ್ಲೆಸ್? ನಿಮಗ್ ಸಹಾಯ ಬೇಕಾದಾಗ ನಾನು ದುಡ್ಡು ಕೊಟ್ಟಾಗ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಿರಲ್ಲ, ಅದು ಕೂಡ ಹೆಲ್ಪ್ಲೆಸ್. ನೀವು ಮಾತಾಡಬೇಡಿ. ನಿಮ್ಮನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ, ನನಗೆ ಗೊತ್ತು. ನೀವು ದಂಡಕ್ಕೆ ಪ್ರಿನ್ಸಿಪಾಲ್ ಅಷ್ಟೇ. ಇಡಿಯಟ್ ಪ್ರಿನ್ಸಿಪಾಲ್ ಬರೀ ರೀಸನ್ನೇ ಕೊಡ್ತಾರೆ. ಬೇಬಿ, ಕಾಮ್ ಡೌನ್. ನಾಟ್ ಈವನ್ ಅ ಸಿಂಗಲ್ ಪ್ಲಾನ್ ವಾಸ್ ಸಕ್ಸಸ್ಫುಲ್. ಒಂದು ಆಗಿಲ್ಲ. ನಾನು ಅವಳ ವಿರುದ್ಧ ಪ್ಲಾನ್ ಮಾಡಿದ್ದೆಲ್ಲ ನನಗೆ ಆಪೋಸಿಟ್ ಆಗ್ತಿರುತ್ತಿದೆ. ಹೌ ದ ಹೆಕ್? ಒಂದೇ ದಿನದಲ್ಲಿ 100 ಮಾರ್ಕ್ಸ್ ಪೇಪರ್ಗೆ ಹೇಗ್ ಪ್ರಿಪೇರ್ ಆದ್ಲು? ಇಲ್ಲ, ಅವಳಿಂದ ಸಾಧ್ಯನೇ ಇಲ್ಲ. ಈ ಋಷಿನೇ ಏನೋ ಮಾಡ್ತಿದ್ದಾನೆ. He's foolishly showing affection towards her. ಅವನ್ಗೆ ಹೇಗ್ ಬುದ್ಧಿ ಹೇಳ್ಬೇಕು ಅಂತ ನನಗ್ ಅರ್ಥ ಆಗ್ತಾ ಇಲ್ಲ. ನೆನೆಸ್ಕೊಂಡ್ರೆ ಕೋಪ ನೆತ್ತಿಗೆ ಏರ್ತಿದೆ. ಬೇಬಿ, ಕೋಪ ಬಂದಾಗ ಕಿರ್ಚಾಡೋದು ಎಲ್ಲರೂ ಮಾಡ್ತಾರೆ. ನನಗೆ ನಿನಗಿಂತ ಕೋಪ ಜಾಸ್ತಿ ಇದೆ. ಆದ್ರೆ ಕಿರ್ಚಾಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಆ ಕೋಪನ ಹಾಗೆ ಕನ್ವರ್ಟ್ ಮಾಡಿ ನಮ್ಮ ಸಂದರ್ಭಕ್ಕೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೋಬೇಕು. ಹೇಳೋದಕ್ಕೇನೋ ಈಸಿ, ಬಟ್ ಬೇಬಿ, ನಾನು ಬರೀ ಬಾಯಿ ಮಾತ್ಕೋಸ್ಕರ ಹೇಳ್ತಿಲ್ಲ ಬೇಬಿ. ಆ ಹಳ್ಳಿ ಗುಗ್ಗುನ ಅವಮಾನ ಮಾಡಿ ಅವಳಾಗ ಅವಳೇ ಓಡು ಹೋಗುವಾಗ ಮಾಡೋ ಅವಕಾಶ ನಿನಗಿನ್ನೂ ಇದೆ ಬೇಬಿ. ಬೇಬಿ, ನಾಳೆ ನಿನ್ನ ಕಾಲೇಜಲ್ಲಿ ಫ್ರೆಶ್ ಇರ್ತೀನಿ ಅಲ್ವಾ? ಹೇಗಿದ್ರು ಅಲ್ಲಿ ಡಾನ್ಸ್, ಫ್ಯಾಷನ್ ಶೋ ಎಲ್ಲ ಇದ್ದೇ ಇರುತ್ತೆ. ಅಲ್ಲ, ಅವಳನ್ನ ನೋಡ್ಕೊಳ್ಳೋಣ ಬಿಡು. ನಿನ್ನ ಟ್ಯಾಲೆಂಟ್ ಮುಂದೆ ಅವಳು ಬರೀ ಸಾಸಿವೆ ಕಾಣು ಅಷ್ಟೇ.
She can't even come close to you. ಹೌದು ಅನಿಕಾ, ಡೋಂಟ್ ವರಿ. ನಾವಿಬ್ರು ನಿನ್ನ ಸಪೋರ್ಟ್ ಮಾಡ್ತೀವಿ. ಎಸ್. ಓಕೆ? ಹೇಳಮ್ಮ, ನೀನು ಆವತ್ತು ಆ ಮನೆಗೆ ಬಂದಿದ್ದು ತುಂಬ ಒಳ್ಳೇದಾಯ್ತು. ನಿನ್ನ ಧೈರ್ಯ ನಿಷ್ಠೆ ಎಲ್ಲ ಹಾಗೆ ಇರಲಿ. ಒಳ್ಳೇದಾಗಿ ಹೋಗು. ಬನ್ನಿ ಮೇಡಮ್. ಅಮ್ಮಮ್ಮ ಇಲ್ಲೇ ಇದ್ರೆ ಅಂತ ಸ್ಟೂಪಿಡ್ ಆಕ್ಟ್ಸ್ ಎಲ್ಲ ನೋಡ್ಬೇಕಾಗತ್ತೆ. ಐ ಹ್ಯಾವ್ ಟು ಗೋ ಗೆಟ್ ರೆಡಿ, ಇಲ್ಲಾಂದ್ರೆ ನನ್ನ ಪರ್ಫಾರ್ಮೆನ್ಸ್ಗೆ ಲೇಟ್ ಆಗುತ್ತೆ. ಲೆಟ್ಸ್ ಗೋ. ಅಣ್ಣ, ಈ ಸಿಡಿ ತಕ್ಕೊಳ್ಳೋಣ. ಪೆನ್ಡ್ರೈವ್ ಇಲ್ವಾ? ಇದೇನ್ ಕ್ಲಾಸ್ ರೂಮ್ ಕೆಟ್ಟೈತಾ? ಪೆನ್ನು ಪೆನ್ಸಿಲ್ ಅಂತ ಕೇಳೋದಕ್ಕೆ. ಇದ್ರಾಗೆ ನಾವು ಡ್ಯಾನ್ಸ್ ಮಾಡೋ ಹಾಡೈತೆ, ಜೋಪಾನವಾಗಿ ಮಡಿಕೋ. ಇದು ಬೇರೆ. ಅನಿಕಾ, ನೀ ಹೋಗಿ ಮೇಕಪ್ ಮಾಡ್ಕೊಳ್ತಿರೋ. ಈ ಹಳ್ಳಿ ಗುಗ್ಗುಗಳನ್ನ ಸೋಲ್ಸೋಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಇದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಕೆಜೆ, ಕಮ್ ವಿತ್ ಮೀ. ಕೆಜೆ, ಪಿಂಕಿ ಕರೀತಿದ್ದಲ್ ತಾನೆ? ಗೋ. ಮೇಡಮ್, ಮೇಕಪ್ ಮಾಡಕ್ ಆಗ್ತದ. ಡೌನ್ ಪ್ಯಾಂಟ್ ಸ್ವಲ್ಪ ಸ್ಟಡಿಯಾಗಿ ಕೂತ್ಕೋತೀರಾ? ಏಯ್, ನಾನ್ ನಿನ್ನ ಹೈರ್ ಮಾಡಿದ್ದು ನನಗ್ ಆರ್ಡರ್ ಮಾಡಕ್ಕಲ್ಲ. ನೀನೇ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೋ. ಸ್ವಲ್ಪನೂ ಮಿಸ್ಟೇಕ್ ಆಗ್ಬಾರ್ದು. ಓ ಮೈ ಗಾಡ್ ಅನಿಕಾ, ವಾವ್, ಯು ಆರ್ ಲುಕಿಂಗ್ ಸೋ ಬ್ರೈಟ್. ಎಲ್ರೂ ಅವ್ರವ್ರೇ ಮೇಕಪ್ ಮಾಡ್ಕೊಳ್ತಿರುವಾಗ ನೀನ್ ಮಾತ್ರ ಪ್ರೊಫೆಷನಲ್ ಮೇಕಪ್ ಮ್ಯಾನ್ ನ ಹೈರ್ ಮಾಡಿದ್ಯಾ. ಯು ಆರ್ ರಿಯಲಿ ಗ್ರೇಟ್ ಅನಿಕಾ. ಬೈ ದಿ ಎಂಡ್ ಆಫ್ ದ ಪ್ರೋಗ್ರಾಮ್ ಎಲ್ರೂ ಇದನ್ನೇ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಏನ್ ಕೆಜೆ? ಹಾ, ಯಾ ಅನಿಕಾ, ಯು ಆರ್ ಗ್ರೇಟ್. ಏ ಹಲೋ, ಏನ್ ಬೇಕು? ಇಲ್ಲಿ ಯಾಕೆ ಬಂದ್ರಿ? ನಾವು ಡ್ಯಾನ್ಸ್ ಮಾಡ್ತಾ ಇದೀವಿ, ಇಲ್ಲಿ ಮೇಕಪ್ ಮಾಡ್ತವ್ರೆ ಅಂದ್ರು, ಅದಕ್ಕೆ ಬಂದು. ಮೇಕಪ್ ಅಂದ್ರೆ ಕಪ್ಪಲ್ ಹಾಕೊಡೋ ನಿಮ್ಮೂರ್ ಮಾರಮ್ಮನ್ ಪ್ರಸಾದ ಅನ್ಕೊಂಡ್ರ? ಬರೋರ್ಗೆಲ್ಲ ಕೊಟ್ ಕಳ್ಸಕ್ಕೆ. ಇಲ್ಲಿ ಅನಿಕಾ ಅವಳಿಗೆ ಅಂತ ಮೇಕಪ್ ಮ್ಯಾನ್ ನ ಕರ್ಸಿದಾಳೆ. ನಿಮ್ಮಂತವ್ರನ್ನ ಈ ಕಾಲೇಜಲ್ಲಿ ಓಡಾಡ್ಕೊಂಡಿರೋ ಬಿಟ್ಟಿರೋದೇ ದೊಡ್ಡ ತಪ್ಪು. ಅಂತದ್ರಲ್ಲಿ ಕುಣಿಯೋ ಆಸೆ ಬೇರೆನಾ? ಹೋಗ್ರೆ ಹೋಗ್ರೆ, ಸ್ನಾನ ಮಾಡೋ ಸೋಪ್ಗೆ ಗತಿ ಇಲ್ಲ, ಬಂದ್ಬಿಟ್ರು ಮೇಕಪ್ಗೆ. ಹೋಗ್ರೆ. ಹಲೋ ಫ್ರೆಂಡ್ಸ್, ಇದು ನಿಮ್ಗೆ ನ್ಯಾಯನಾ? ಅಲ್ಲ, ನಿಮ್ಮೆಲ್ರೂ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡೋದ್ ನನ್ನನ್ನ ನೀವ್ ವೆಲ್ಕಮ್ ಮಾಡೋದನ್ನೇ ಮರ್ತೋದ್ರಲ್ಲ. ಹೋಗ್ಲಿ ಬಿಡಿ, ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ನಿಮ್ ಎದುರುಗಡೆ ಬರೋಕೆ ನನ್ಗೆ ಇನ್ವಿಟೇಷನ್ ಯಾಕೆ ಅಲ್ವಾ? ಗೆಟ್ ರೆಡಿ, 1 2 3. ಅಲ್ವಾ? ಇಂಥ ಲೆಕ್ಚರ್ ಇದ್ರೆ ಹೇಗ್ ತಾನೇ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಹೇಳು? ರಿಷಿ ಸರ್ ಕಾಲೇಜಲ್ಲಿ ಇರೋವರೆಗೂ ಹುಡುಗಿರು ಯಾರು ನಮ್ಮನ್ನ ತಿರುಗೇ ನೋಡ್ತಿಲ್ಲ ಕಣ. ಹೌದು, ಮತ್ತೆ ಕಣ್ ಮಿಟ್ಟಿಸ್ತೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ. ಓಕೆ, ಎನಿವೇಸ್ ಗೈಸ್, ಇವತ್ತು ಇಲ್ಲಿಗೆ ಬಂದಿರೋಂತ ಎಲ್ರಿಗೂ ಅನ್ನಪೂರ್ಣ ಕಾಲೇಜ್ ಕಡೆಯಿಂದ ಸ್ವಾಗತ ಸುಸ್ವಾಗತ.
ಇನ್ನು ಟೈಮ್ ವೇಸ್ಟ್ ಮಾಡ್ದೆ ಲೆಟ್ಸ್ ಹಿಟ್ ದ ಬುಲ್ಸೈ. ಇವತ್ತಿನ ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲಿ ಮೊದಲನೇದಾಗಿ ನಿಮ್ಮನ್ನ ಬೂಸ್ಟ್ ಮಾಡುವಂತ ಆಕ್ಟಿವಿಟೀಸ್ ಅದ್ಯಾವುದು ಅಂದ್ರೆ ನಿಮ್ಮನ್ನೆಲ್ಲಾರನ್ನು ಬೂಸ್ಟ್ ಮಾಡುವಂತ ಡ್ಯಾನ್ಸ್. ಕಮಲಿ, ಅಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ. ಕತೆ ನೆಪದಲ್ಲಿ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ನಗಿಸಿದಂತ ಶಂಭುಲಿಂಗಂಗೆ ಕೂಲ್ ಫೈನ್. ಈಗ ಅನ್ಎಕ್ಸ್ಪೆಕ್ಟೆಡ್ ಡ್ಯಾನ್ಸ್ ಒಂದಿದೆ. ನೀವೆಲ್ಲ ಅದಕ್ಕೆ ಎಷ್ಟು ಕಾಯ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಿದ್ದೆ. ಐ ರಿಯಲಿ ಹೋಪ್ ದೇ ವಿಲ್ ಎಂಟರ್ಟೈನ್ ಅಸ್. ಯಾರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಕಮ್ಲಿ ಅಂಡ್ ನಿಂಗಿ ಆನ್ ಸ್ಟೇಜ್ ಪ್ಲೀಸ್. ಹೇಗೂ ಸಿಡಿ ಕೆಲಸ ಕೆಟ್ಟಿದೆ ಅಂತ ಅವರಿಬ್ರು ಹೇಗೆ ಅವಮಾನದಿಂದ ಇಲ್ಲಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಮಾತ್ರ ನೋಡಬೇಕು. ಓಕೆ, ರಮೇಶ, ಸಿಡಿ ಹಾಕು. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ. ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ, ಅತಂತ್ರಿಸಿ ನೋಡೋರ್ಗೆ ಎಂಥ. ಎಂತ ಪೋಸ್ ನೋಡ್ರ, ನಟರಾಜನೇ ಭೂಮಿಗೆ ಇಳಿದು ಬಂದಂಗಿದೆ. ಕುಣಿಯೋಕ್ ಬರ್ದೇ ಇದ್ದವರು ನೆಲ ಡೊಂಕು ಅಂದ್ರು, ಆದ್ರೆ ಇವ್ರ ವಿಷಯದಲ್ಲಿ ಎಲ್ಲಾನು ಡೊಂಕೆ. ಆಡ್ನ ಎಟ್ಟು ಕೊಡಕ್ ಆಗ್ಲಿಲ್ಲ, ಗುಗ್ಗಳು ಸ್ಟೇಜ್ ಬರ ಎತ್ಕೊಟ್ರು. ಇರ ಮೊದ್ಲು ರಮೇಶ, ಬಾಯ್ಲಿ. ಏನಾಯ್ತು? ಯಾಕೆ ಪ್ಲೇ ಆಗ್ತಿಲ್ಲ? ಸರ್, ಯಾರ್ ಸರ್ ಅವರು? ಕಿತ್ತಾಗಿರೋ ತಾರಾಡ್ತಾರ ಸಿಡಿ ತಂದು ಕೊಟ್ಟವ್ರೆ, ಪ್ಲೇ ಆಗ್ತಿಲ್ಲ, ಸ್ಟ್ರಕ್ ಆಗಿದೆ. ರಮೇಶ, ಆಕ್ಸ್ ಕೇಬಲ್ ಇದೆಯಾ? ಹಾಂ ಸರ್, ತಗೊಂಬ ಹೋಗು. ಅತ್ತೆ, ಇನ್ನೂ ಏನಕ್ಕೆ ವೇಟ್ ಮಾಡ್ತಿದ್ದೀರಾ? ಇವ್ರನ್ನ ಡೈರೆಕ್ಟ್ ಆಗಿ ಡಿಸ್ಕ್ವಾಲಿಫೈ ಮಾಡಿ. ಅಲ್ಲ, ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು, ಏನೂ ತೊಂದರೆ ಆಗಿಲ್ಲ. ಡಾನ್ಸ್ಗೆ ಬರೋಕ್ ಮುಂಚೆ ಡಿಸಿಪ್ಲಿನ್ ಕಲ್ತ್ಕೋಬೇಕು, ಬರೀ ಕುಣಿಯೋಕ್ ಬರೋದಲ್ಲ. ಹಲೋ, ಏನಕ್ಕಿನ್ನೂ ಅಲ್ಲೇ ನಿಂತ್ಕೊಂಡಿದ್ದೀರಾ? ಪ್ಲೀಸ್ ಗೆಟ್ ಡೌನ್. ಔಟ್. ಊರ್ಮಿಳಾ, ಕೂತ್ಕೋ ಕೂತ್ಕೋ.
ಕಮ್ಲಿ ರೆಡಿನಾ? ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ ತಾನಂದನ್ನೋ ಸಂತೆ ಹಾದಿಲಿ ಕಲ್ಲು ಕಟ್ಟೆ